ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಬಂದು ಪವಿತ್ರ ಗೌಡ ಅವರು ಜೈಲಿಂದ ಆಚೆ ಬರ್ತಾರೆ. ಹೊರಗಡೆ ಬಂದಿದ ತಕ್ಷಣ ದೇವರಿಗೆ ಪೂಜೆ ಮಾಡಿ ಅರ್ಚನೆ ಕೂಡ ಮಾಡಿಸ್ತಿದ್ದಾರೆ. ಪವಿತ್ರ ಗೌಡ ಅವರು ಸುಮ್ಮನೆ ಇದ್ರೂ ಅವ್ರ ತಾಯಿ ದರ್ಶನ ಹೆಸರು ಪದೇ ಪದೇ ತೆಗೆದು ಅರ್ಚನೆ ಮಾಡಿಸ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಇದು ಎಷ್ಟು ಸರಿ, ಎಷ್ಟು ತಪ್ಪು? ಬೇರೆಯವರ ಗಂಡನ ಹೆಸರನ್ನು ತೆಗೆದು ಅರ್ಚನೆ ಮಾಡಿಸೋದು ಎಷ್ಟು ಸರಿ? ನಿಮ್ಮ ಅಭಿಪ್ರಾಯನ ಈ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಜನ ಕಮೆಂಟ್ ಕೂಡ ಮಾಡಿದ್ದಾರೆ, ನಿಮ್ಗೆ ಯಾಕೆ, ದಯವಿಟ್ಟು ಬಿಟ್ಬಿಡಿ, ಅವ್ರ ಸಂಸಾರ ಅವ್ರ ಪಾಡ್ದು ಅವ್ರು ಮಾಡೋದು ಬಿಡಿ ಅಂತ. ಈ ಮೆಸೇಜು, ಈ ಕಮೆಂಟ್ಗಳನ್ನೆಲ್ಲ ಅವ್ರ ಕುಟುಂಬ ಕೂಡ ನೋಡಿರುತ್ತೆ. ಆದರೂ ಯಾಕೆ ಇಂಥವ್ರು ಎಚ್ಚೆತ್ಕೊಳ್ಳಲ್ಲ? ಯಾಕೆ ಬೇರೆಯವ್ರ ಜೀವನದಲ್ಲಿ ತಲೆ ಹಾಕ್ತಾರೆ? ಇದಕ್ಕೆಲ್ಲ ಏನು ಉತ್ತರ? ಇದಕ್ಕೆ ಕೊನೆಯೇ ಇಲ್ವಾ? ಈ ಥರ ಎಷ್ಟೋ ಕುಟುಂಬಗಳು ಫೇಸ್ ಮಾಡ್ತಾ ಇದೆ. ಇದು ನಮ್ಮ ಸಂಸ್ಕೃತಿನ, ಇದು ನಮ್ಮ ಸಂಪ್ರದಾಯನ? ಯಾರೋ ಒಬ್ಬರು ಮದುವೆ ಆಗಿರೋ ಗಂಡನ್ನ ಇನ್ನೊಬ್ಬರು ಬಂದು ಅವ್ರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.